ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆ. ಏನಪ್ಪ ಅಂತಂದ್ರೆ ನಿನ್ನೆ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಅಮ್ಮ ಫೋನ್ ಮಾಡಿದರು. ಅವರು ನನ್ನ ಕಾಲು ನೋವು ಪ್ರತಿಯೊಂದು ವಿಡಿಯೋನು ನೋಡ್ತಾರೆ ರೀ. ಅವರು ಪೂರ್ತಿ ವಿಡಿಯೋ ಎಲ್ಲ ವಾಚ್ ಮಾಡ್ತಾರೆ. ಒಂದು ಹೇಳೋದೇನೆಂದರೆ, ಪಬ್ಲಿಕ್ ನೋಡುತ್ತಲ್ವಾ, ಚಾನಲ್ ಇಲ್ಲದೇ ಇರೋರು ನೋಡ್ತಾರಲ್ವಾ, ಪೂರ್ತಿ ವಿಡಿಯೋ ನೋಡಿರ್ತಾರೆ ರೀ ಅವರು. ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕ್ಯೂರಿಯಾಸಿಟಿ ಆಗಿರುತ್ತೆ ನಮ್ಮ ವಿಡಿಯೋ, ನಮ್ಮ ಬ್ಲಾಗ್ ಬಗ್ಗೆ. ಹೀಗಾಗಿ ಪೂರ್ತಿ ವಿಡಿಯೋ ನೋಡ್ತಾರೆ ರೀ ಅವರು. ಭಾಳ ಅಂದ್ರೆ ಭಾಳ ಚಂದ ಇಷ್ಟಪಟ್ಟು ನೋಡ್ತಾರೆ ರೀ. ಯಾಕಂದ್ರೆ ಅವರು ನಮ್ಮ ಸೈಡ್ನವರೇ ರೀ, ಉತ್ತರ ಕರ್ನಾಟಕದವರೇ. ಆದ್ರೆ ಅವರು ಸೆಟ್ಲ್ ಆಗಿರೋದು ಬೇರೆ ಕಡೆ. ಅಮ್ಮ ನೀವು ಫೋನ್ ಮಾಡಿದ್ದು ನನಗಂತೂ ತುಂಬ ತುಂಬ ಖುಷಿ ಆಯ್ತಮ್ಮ ನಿಮ್ಮ ಜೊತೆ ಮಾತಾಡಿ. ನನಗೆ ಹತ್ತು ತಾಯಿ ಜೊತೆನೇ ಮಾತಾಡಿದಷ್ಟು ಖುಷಿ, ಅಷ್ಟು ಆ ಫೀಲ್ ಆಯ್ತು. ನನ್ನ ನಿಜವಾಗ್ಲೂ ನಾನು ಅಮ್ಮನ ಜೊತೆ ಹೆಂಗೆ ಮಾತಾಡ್ತೀನಿ ಅದೇ ಥರನೇ ಮಾತಾಡಿದೆ. ಫಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಮಾತಾಡಿದ್ದು. ನನಗೊಂಥರ ತಾಯಿ ಜೊತೆನೇ ಮಾತಾಡ್ತೀನಿ ಅನ್ನೋ ಫೀಲೇ ಆಯ್ತು ನನಗೆ ನಿಜಕ್ಕೂ. ಇವ್ರು ಹೊಸಬ್ರು, ಅವ್ರ ಜೊತೆ ಏನು ಮಾತಾಡೋದಪ್ಪ, ಇದನ್ನೇ ನನಗೆ ಬರಲಿಲ್ಲ. ಕ್ಯಾಶುವಲಾಗಿ ನಾವು ಹೆಂಗೆ ಅಮ್ಮನ ಜೊತೆ ಮಾತಾಡ್ತೀವಿ ಆ ಥರನೇ ಮಾತಾಡ್ತೀವಿ. ಎಷ್ಟೊತ್ತನ ಒಂದು 20-30 ನಿಮಿಷನ ಮಾತಾಡಿದ್ವಿ ನೋಡಿರಿ. ಎಷ್ಟೆಲ್ಲ ಕೇರ್ ಮಾಡ್ಕೊರಮ್ಮ, ನಿಂದ ನೀನು ಕೇರ್ ಮಾಡ್ಕೋಬೇಕು. ನನ್ನ ಕಾಲು ನೋವಾಗೈತಲ್ವ, ಅವ್ರು ವಿಡಿಯೋ ನೋಡಿದ್ದಾರೆ. ನೋಡಿಬಿಟ್ಟು ಸಾವಿತ್ರಿ ಹತ್ರ ನಂಬರ್ ತೊಗೊಂಡು, ಇಲ್ಲ ಸಾವು ನನಗೆ ವಿಜಯಮ್ಮನ ಹತ್ರ ಅವ್ರು ವಿಜಯಮ್ಮ ಅಂತಲೇ ಅಂತಾರೆ ನನಗೆ. ವಿಜಯಮ್ಮನ ಹತ್ರ ಮಾತಾಡಬೇಕು, ನಂಬರ್ ಕೊಡು ಅಂತೇಕೆ ಅಂದ್ರಂತ. ಓಕೆ ಅಮ್ಮ ಅಂತ ಅವ್ರ ನಂಬರ್ ಕೊಟ್ಟರೆ ನನಗೆ ಫೋನ್ ಮಾಡಿದರು. ನಾನು ಅಂದ್ಕೊಂಡೆ ಗೆಸ್ಟ್ ಮಾಡಿದ್ದು ನನ್ನ ಮಗ ಅಭಿ ಹಾಸ್ಟೆಲಲ್ಲಿ ಇರ್ತಾನಲ್ವಾ, ಅವ್ರು ಯಾರಾದರೂ ಪೇರೆಂಟ್ಸ್ ಬಂದಿದ್ರು ಹಾಸ್ಟೆಲ್ಗೆ ಅಂದರೆ ಅವ್ರ ನಂಬರ್ನಿಂದ ಫೋನ್ ಮಾಡ್ತಿರ್ತಾನೆ. ಹಾಗಾಗಿ ನಾನು ಅಂದ್ಕೊಂಡೆ ಅಭಿನೇ ಫೋನ್ ಮಾಡಿರ್ಬೋದು ಅಂತೇಳಿ ಅಂದ್ಕೊಂಡೆ ನಾನು. ಹೀಗಾಗಿ ಆಮೇಲೆ ಮಾತಾಡ್ತಾ ಗೊತ್ತಾಯಿತು. ಖುಷಿ ಆಯ್ತು ನೋಡ್ರಿ. ಯಾರು ಏನು ಎಲ್ಲಿದ್ದವರು ನಮ್ಮ ವಿಡಿಯೋ ನೋಡಿ ನಮ್ಮ ಬಗ್ಗೆ ಇಷ್ಟು ಕಾಳಜಿ ತೊಗೊತೀರಿ, ನಮ್ಮ ಬಗ್ಗೆ ನಮ್ಗೆ ನೋವಾದ್ರೆ ನೀವು ಕೂಡ ನೋವಾದ್ರ ಥರ ಫೀಲ್ ಮಾಡ್ಕೊತೀರಿ. ನಿಜಕ್ಕೂ ಧನ್ಯಳು ಸ್ನೇಹಿತರೆ, ನಾನು ನಿಜಕ್ಕೂ ಧನ್ಯಳು. ಯಾಕಂದ್ರೆ ಯಾರೋ ಏನೋ ಎಲ್ಲೋ ಇರ್ತೀರ, ನಮಗೂ ನಿಮಗೂ ಯಾವ ಸಂಬಂಧನೂ ಇರೋಂಗಿಲ್ಲ. ಆದರೆ ಏನದು ಇದು ಕರಳ ಸಂಬಂಧ ಇಲ್ಲದೇ ಇದ್ರೂ ಆತ್ಮದಿಂದ ಒಂಥರ ಪ್ರೀತಿ ವಿಶ್ವಾಸ ನಮ್ಮವರು ಅನ್ನೋ ಭಾವನೆ ಬರುತ್ತಲ್ವಾ, ಅದರಿಂದ ಒಂಥರ ನನಗೆ ಹೇಳೋಕ್ಕೆ ಪದಗಳೇ ಸಿಗ್ತಾ ಇಲ್ಲ. ನಿಜಕ್ಕೂ ನನಗೆ ಭಾಳ ಖುಷಿ ಅಂದ್ರೆ ಭಾಳ ಖುಷಿಯಾಗಿಬಿಟ್ಟೈತಿ. ನಿನ್ನ 4-5 ಗಂಟೆ ಸುಮಾರು ಹಿಂಗೆ ಮಾತಾಡಿದರು. ನಿನ್ನ ಕಾಲಿಂದು ನೋವಾಗೈತೆ ಅಂದ್ರಲ್ವ, ಒಂದು ಹೋಮ್ ರೆಮಿಡಿ ಹೇಳ್ತೀನಿ ಮಾಡ್ಕೊ. ಯಾಕಂದ್ರೆ ಅದು ಒಳಪೆಟ್ಟಾಗೈತಿ, ಒಳಪೆಟ್ಟಾದದ್ದು ಈ ಥರ ಮಾಡು. ಅದು ನಿನಗೆ ಯಾಕಂದ್ರೆ ನಾಳೆ ಮದುವೆ ಅಂತಿದ್ದಿ, ತಮ್ಮನ ಮದುವೆ ಬರೀ ಹತ್ತಿರ ಬಂದೈತಿ, ಓಡಾಟ ಜಾಸ್ತಿ ಇರ್ತೈತಿ. ಅದಕ್ಕೆ ಇದು ಹೇಳಿದ್ರಾಯ್ತು ಅಂತ ಹೇಳಿಬಿಟ್ಟು ನಾನು ಫೋನ್ ಮಾಡಿದ್ನವ ಅಂತೇಕೆ ಅಂದ್ರೆ, ಹಾಂ ಹೇಳ್ರಿ ಅಮ್ಮ, ಏನು ಇದಿಲ್ಲ ಹೇಳ್ರಿ ಅಂತಂದೆ. ಅವರೊಂದು ಹೋಮ್ ರೆಮಿಡಿ ಹೇಳ್ಯಾರಿ. ನಾನು ನಿನ್ನೆನೇ ಮಾಡಿದ್ದೀನಿ ರೀ, ನಿನ್ನೆ ನೈಟ್ ಮಾಡಿದೆ. ಅದನ್ನು ಮಾಡಿ ಇಟ್ಟಿದ್ದೀನಿ ರೀ. ಯಾಕಂದ್ರೆ ನೈಟು ಸ್ವಲ್ಪ ಅದು ಹಚ್ಕೊಂಡ್ಬಿಟ್ರೆ ಏನದ ಸ್ವಲ್ಪ ಎಲ್ಲ ಕಲರ್ ಬಿಡುತ್ತೆ, ಹಾಸಿಗೆಗೆಲ್ಲ ಕಲರ್ ಹತ್ತತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಲ ಆಮೇಲೆ ಅಪ್ಲೈ ಮಾಡ್ತೀನಿ ರೀ ಅದನ್ನು. ಅಮ್ಮ ನೀವು ಹೇಳಿದ್ದೆಲ್ಲ ಮಾಡಿ, ಆದರೂ ಒಂದೇ ಹಾಕಿಲ್ಲ ನಾನು. ನೀವು ಫೋನ್ ಮಾಡಿದ ಬಳಿಕ ಅಮ್ಮಗೂ ಫೋನ್ ಮಾಡಿದ ಬಳಿಕ ಹಿಂಗೆ ಯಾವಾಗ ಒಬ್ಬರು ಫೋನ್ ಮಾಡಿದರು ನಮ್ಮ ಸೈಡ್ನವ್ರಿ ಅವರು ಕೂಡ ಅಂತ ಹೇಳಿದೆ. ಹೌದನವ ನೋಡುವ, ಅಷ್ಟೆಲ್ಲ ಪ್ರೀತಿ ವಿಶ್ವಾಸ ನಿನ್ಗೆ ಗಳಿಸಿದೇವ, ಇರಲಿ ಹಿಂಗೆ ಅವ್ರು ನಿಮ್ಗೆ ಪ್ರೀತಿ ವಿಶ್ವಾಸ ಕೊಡಲಿ, ನಿನ್ಗೆ ಅವ್ರು ಅಷ್ಟು ಕಾಳಜಿ ತೊಗೊಂಡ್ರೆ ಅಂದ್ಬಳಕ ಅವ್ರು ಹೇಳಿದ್ರು ಮಾಡು ಅಂತ ಹೇಳಿ ಅಂದ್ರಿ. ಹೀಗಾಗಿ ನಿನ್ನೆ ನೈಟೇ 10 ಗಂಟೆ ಮೇಲೆ ಮಾಡಿದೆ. ಯಾಕಂದ್ರೆ ನಾವು ಫ್ರೀ ಆಗೋದೇ 10 ಗಂಟೆ ಮೇಲೇ ಅಲ್ವ. ಹೀಗಾಗಿ ರಾತ್ರಿ 10 ಗಂಟೆ ಮೇಲೆ ಅವ್ರು ಹೇಳಿದ್ದು ಹೋಮ್ ರೆಮಿಡಿ ಮಾಡಿದೆ. ಆದ್ರೆ ಒಂದೇ ಆ್ಯಡ್ ಮಾಡಿಲ್ಲ ಅಮ್ಮ ಅದ್ರೊಳಗೆ. ಅಮ್ಮ ಹೇಳಿದ್ಲು ಕ್ಯಾರ್ ಹಾಕ್ಬೇಡವ ಅಂತೇಕೆ ಅಂದ್ರೆ, ಯಾಕಂದ್ರೆ ಅದು ನಿನಗೆ ಸೀಮೈ ಐತಿ ಅಂದ್ರೆ ಇಸ್ಮೈ ಅಂತ ಇರ್ತೈತೆ ಅಂತ್ರಿ. ಸೀಮೈ ಇದ್ದರಿಗೆ ಎಕ್ದಮ್ ಅದು ಇದನ್ನು ಮಾಡಿಬಿಡ್ತೈತೆ ಅಂತದು, ಅದು ಏನೋ ಅಂದ್ರೆ ಅವರು. ಹಾಗಾಗಿ ಸೀಮೈ ಇದ್ದರಿಗೆ ಅದು ಭಾಳ ಪರಿಣಾಮ ಬೀರುತ್ತೆ, ಬ್ಯಾಡದು. ಅದ್ರ ಬದಲು ಒಂದು ಹಳ ಬೆಲ್ಲ ಹೋಗಿ ಜಿಗುಟು ಬರುತ್ತದು. ಅಂದ್ರೆ ಅದು ಜಿಗುಟು ಬಂತಂದ್ರೆ ಕಾಲಿಗೆ ಹಚ್ಕೊಂಡಾಗ ಅದು ಗಟ್ಟೆ ಕೂಡುತ್ತೆ, ಅದು ಒಳಗೆಲ್ಲ ಬಿಕ್ಕೊಳುತ್ತೆ. ಹೀಗಾಗಿ ಮಾಡವ ಅಂತ ಹೇಗೆ ಅಂದ್ರೆ ಓಕೆ ಅಂತೇಳಿ ನಿನ್ನೆ ನೈಟ್ ಮಾಡಿಟ್ಟಿದ್ದೀನಿ. ಎಲ್ಲ ಕೆಲಸ ಆದಮೇಲೆ ಸ್ವಲ್ಪ ಅದನ್ನು ಬಿಸಿ ಮಾಡಿಬಿಟ್ಟು ಮೆತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ್ರಿ. ಅದೆಲ್ಲ ಕಾಲಿಗೆ ಹಚ್ಬೇಕಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಅಮ್ಮ, ನೀವು ಹೇಳಿದ್ದು ಒಂದು ಒಳ್ಳೆಯದಾಯಿತು. ಯಾಕಂದ್ರೆ ನಿಜಕ್ಕೂ ಮದುವೆ ಹತ್ತಿರ ಬಂತು. ಇನ್ನು ಯುಗಾದಿ ಹಬ್ಬ ಆದಮೇಲೆ ಒಂದೇ ತಿಂಗಳು ಉಳಿತು. ಒಂದು ತಿಂಗಳದೊಳಗೆ ಎಲ್ಲನೂ ನಾವು ರೆಡಿ ಮಾಡ್ಕೋಬೇಕು. ಸುಮ್ಮನೆ ಇಲ್ಲರಿ, ಮದುವೆ ಅಂದ್ರೆ ಸಿಕ್ಕಾಪಟ್ಟೆ ಓಡಾಡಿರ್ತೈತಿ, ಸಿಕ್ಕಾಪಟ್ಟೆ ಕೆಲಸಗಳಿರ್ತಾವೆ. ಆಮೇಲೆ ಮದುವೆ ಒಂದೇ ಇಲ್ಲರಿ, ನಾವು ದೇವ್ರು ಮಾಡ್ಬೇಕ್ರಿ. ಯಾಕಂದ್ರೆ ಮನೆ ದೇವ್ರು ಇಬ್ಬರು ರೀ, ದೊಡ್ಡ ದೇವ್ರಿ ಅದಾರ. ಮಡ್ಯಾಪ್ ಮುತ್ತೆ ಅಂತ ಮಾಡ್ಬೇಕ್ರಿ. ಆಮೇಲೆ ಇರ್ಬದ್ದೇವ್ರದನ್ರಿ ನಮ್ಮ ಮನೆಯೊಳಗೆ, ತವ್ರ ಮನೆಯೊಳಗೆ ಇರ್ಬದ್ದೇವ್ರಿ. ಅವ್ರು ಇರ್ಬದ್ದೇವ್ರನ್ನ ಹೊಂಡಿಸ್ಬೇಕು. ದೊಡ್ಡ ದೇವ್ರು ಅದ ರೀ. ದೇವರಿಗೆ ಅರ್ಧ ಓಡಾಟ ಆದ್ರೆ ಮದ್ವೆದು
ಅದು ಅರ್ಧ ಓಡಾಟ ಇರ್ತೈತೆ ರೀ. ಹೀಗಾಗಿ ಭಾಳ ಇದೈತ್ರಿ. ಎಲ್ಲ ತಂಗಿ ನಾವು ನಿಂತ್ಕೊಂಡು ಮಾಡಬೇಕು ಆಯಿತಾ, ಒಂದಿಷ್ಟು ಜನರನ್ನು ಕರೆಸ್ಬೇಕು ಸಂಬಂಧಿಕರನ್ನ. ಒಟ್ಟಿನಲ್ಲಿ ಅಮ್ಮಗೆ ಇವಾಗಲೇ ಟೆನ್ಷನ್ ಆಕತೈತಿ, ಇಷ್ಟು ಹೆಂಗೆ ನಿಭಾಯಿಸ್ತೀವೋ ಹೆಂಗಿಲ್ವೋ. ಯಾಕಂದ್ರೆ ದೊಡ್ಡ ಫಂಕ್ಷನ್ನು ಅಂತಂದ್ರೆ ಮದುವೆನೇ ಅಲ್ರಿ ನಮ್ಮ ಮನೆಯಲ್ಲಿ. ಹಾಗಾಗಿ ಅಮ್ಮಗೆ ಫೋನ್ ಮಾಡಿದ್ನಲ್ಲ, ಹಿಂಗಮ್ಮ ಫೋನ್ ಮಾಡಿದ್ರು ಅಂತೇಳಿ ಹೇಳಿದೆ. ಅವರು ಖುಷಿಪಟ್ಟರು. ಆಮೇಲೆ ತಂಗಿನ ಕೇಳಿದರು, ಆಮೇಲೆ ತಮ್ಮನಿಗೆ ವಿಶ್ ಮಾಡಿದರು. ಖುಷಿ ಆಯ್ತು ರೀ. ಅವರು ಕೂಡ ಖುಷಿಪಟ್ರಿ. ಈಗ ಸದ್ಯಕ್ಕೆ ಎಲ್ಲರೂ ಅಲ್ಲೇ ಅದಾರೆ. ಇವಾಗ ತಮ್ಮನೂ ಅಲ್ಲೇ ಬಂದ ಅಂದ್ರೆ ಮನೆದೇವ್ರಿಗೆ ಹೋಗಿದ್ದಾರೆ ರೀ ಅವರು. ಮನೆದೇವ್ರಿಗೆ ಯಾಕಂದ್ರೆ ಮದುವೆಗಿಂತ ಮುಂಚೆ ಮನೆ ದೇವ್ರಿಗೆ ಹೋಗಿ ಅಭಿಷೇಕ ಮಾಡಿಸ್ಬೇಕಲ್ರಿ. ಹೀಗಾಗಿ ಊರಿಗೆ ಅಂತೇಳಿ ತಮ್ಮನೂ ಬಂದಿದ್ದಾನೆ ಡ್ಯೂಟಿ ಮೇಲಿಂದ. ದೊಡ್ಡ ತಮ್ಮನೂ ಬಂದಿದ್ದಾನೆ. ಎಲ್ಲರೂ ಸೇರ್ಯಾರ. ನನ್ನ ಮಗನೂ ಅಲ್ಲೇ ಅದಾನ. ಈ ಸದ್ದು ಅಲ್ಲಿ ಒಬ್ಬೇಕನೇ ಅಂದ್ರೆ ನಾವು ಒಬ್ಬೇಕೆ ಅಲ್ಲಿ ಇಲ್ಲ. ಅಷ್ಟೇ ನೋಡಿರಿ. ನಾನು ಹೊರಟಿದ್ದೆ, ನೀನು ಊರಿಗೆ ಹೋಗ್ಬೇಕು. ಹೋಗ್ತಿದ್ದೆ, ಸ್ವಲ್ಪ ಕಾಲು ನೋವು ಮಾಡ್ಕೊಂಡು ಕುಂತಿನಲ್ರಿ, ಹೀಗಾಗಿ ಹೋಗೋದಾಗಲಿಲ್ಲ. ಓಕೆ ಸ್ನೇಹಿತರೆ, ನೀವು ಏನೇನು ಟಿಪ್ಸ್ ಕೊಡ್ತೀರಾ, ನೀವು ಈ ಥರ ಮಾಡಿ ಅಂತ ಏನು ಹೇಳ್ತೀರಾ, ಅದನ್ನು ನಾನು ಪೂರ್ತಿ ಮನಸ್ಸಿನಿಂದ ಮಾಡ್ತೀನಿ. ಅದನ್ನು ನಾನು ತೊಗೊತೀನಿ. ನೀವು ನನ್ನ ಬಗ್ಗೆ ಇಷ್ಟು ಕಾಳಜಿ ತೊಗೊತೀರಲ್ಲ, ಇಷ್ಟು ವಿಶ್ವಾಸದಿಂದ ಇಷ್ಟು ಚಂದ ಮಾತಾಡಿಸ್ತಿರಲ್ಲ, ನಿಜಕ್ಕೂ ಧನ್ಯಳು. ನಾನು ಪುಣ್ಯವಂತೆ ಅಂತ ಅಂದ್ಕೊತೀನಿ. ಆದರೆ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನಾನು ಸ್ನೇಹಕ್ಕಾಗಿ ಒಂದು ಕೈ ಹೆಚ್ಚಿಗೆ ನಂಬುತ್ತಿದ್ದೆ. ನಾನು ಒಂದು ಕೈ ಹೆಚ್ಚಿಗೆ ಇರ್ತಿದ್ದೆ. ಸಂಬಂಧಿಕರಿಗಿಂತ ಸ್ನೇಹಕ್ಕೆ ನಾನು ಭಾಳ ಬೆಲೆ ಕೊಡ್ತಿದ್ದೆ. ಇವಾಗ ಸದ್ಯದ ಮಟ್ಟಿಗೆ ನನಗೆ ಒಂದು ನೋವು. ಯಾರು ಬೇಡಪ್ಪ, ಯಾವ ಸ್ನೇಹಿತರು ಈ ಜಗತ್ತಿನೊಳಗೆ ಯಾರೂ ಇಲ್ಲ, ಯಾರು ಅಲ್ಲ. ನಮಗೆ ನಮ್ಮ ಇದನ್ನು ಬಿಟ್ಟರೆ, ನಮಗೆ ರಕ್ತ ಸಂಬಂಧಿಗಳು ಅನ್ನೋದಕ್ಕಿಂತ ನನ್ನ ಅಪ್ಪ ಅಮ್ಮ, ನನ್ನ ಅಣ್ಣ ತಮ್ಮಂದಿರು, ನಮ್ಮ ಕುಟುಂಬ ಬಿಟ್ಟರೆ ಮತ್ತು ಬೇರೆ ಯಾರು ಆಗ್ತಾರಪ್ಪ ನಮ್ಗೆ. ಒಂದೊಂದು ನೋವು ಕೊಡ್ತಾರೆ ರೀ. ಒಂದೊಂದು ನೋವು ಕೊಟ್ಬಿಟ್ಟು ಹೋಗಿಬಿಡ್ತಾರಲ್ಲ, ಎಷ್ಟು ಹಚ್ಕೊತೀವಿ ನಾವು. ನಿಜ ಹೇಳ್ತೀನಿ ರೀ, ಅವ್ರು ಇಷ್ಟು ಪ್ರೀತಿ ತೋರಿಸಿದ್ರೆ ನಾ ಇಷ್ಟು ಪ್ರೀತಿ ಅವ್ರಿಗೆ ವಾಪಸ್ ಕೊಡ್ಬೇಕು ಅನ್ನೋದು ನನಗೆ ಇದು ಇರ್ತೈತಿ. ಅಷ್ಟು ಹಚ್ಕೊಂಡ್ಬಿಡ್ತಿದ್ದೆ ನಾನು. ಇವಾಗ ಏನೈತಿ, ನಿಜ ಹೇಳ್ಬೇಕಂದ್ರೆ ಎಷ್ಟು ಜನ ಆನ್ಲೈನ್ ಫ್ರೆಂಡ್ಸ್ ಇದ್ದರು, ಎಲ್ಲರನ್ನ ತೆಗೆದು ಹಾಕಿಬಿಟ್ಟಿದ್ದೀನಿ ರೀ. ಒಬ್ಬರು ಫ್ರೆಂಡ್ ಮನ್ಸಿಗೆ ನೋವು ಕೊಟ್ರೆ ಅವ್ರಂತೆ ಇನ್ನೊಬ್ರನ್ನ ಮಾಡೋರೇ ಅಲ್ಲ. ಅವರು ಎಂದಾದ್ರೂ ಒಂದಿನ ನನ್ನ ನೋವು ಕೊಡೋರೇ ಅಲ್ಲ. ಬೇಡ ಯಾರು ಇದನ್ನೇ ಬೇಡ ನನಗೆ. ಮಾತಾಡ್ತಾರೆ, ಹಾಯ್ ಬಾಯ್ ಅಷ್ಟೇ, ಓಕೆ. ಯಾರನ್ನೂ ಅತ್ಯಾಗಿ ಹಚ್ಕೋಬಾರ್ದು, ಅತ್ತೆ ನಂಬಾರ್ದು ಅಂತೇಳ್ಬಿಟ್ಟು ಅದೊಂದು ಪೂರ್ತಿ ಭಾಳ ಮೈಂಡಿಗೆ ತೊಗೊಂಡ್ಬಿಟ್ಟಿದ್ದೀನಿ ರೀ. ನಾನು ಮಾಡದೇ ಇರೋ ತಪ್ಪಿಗೆ ನಾನು ಅನುಭವಿಸ್ಬಿಟ್ಟಿನಿ ರೀ. ನಾನು ಶಿವ ಅದನ್ನು ನೆನೆಸ್ಕೋಬಾರ್ದು ರೀ. ಈ ಸದ್ದ ಮಾಡದೇ ಇರೋ ತಪ್ಪಿಗೆ ಸುಮ್ಮನೆ ಬಯಸ್ಕೊಂಡೆ. ನಾನು ಅಂದದ್ದೇನು ಆಡಿದ್ದೇನಲ್ಲಿ, ಸುಮ್ಮನೆ ನಾನು ಏನು ಅಂದಿಲ್ಲ ಆಡಿಲ್ಲ. ಅದನ್ನು ತಪ್ಪಾಗಿ ಅಪಾರ್ಥ ಮಾಡ್ಕೊಂಬಿಟ್ಟು ಇರಲಿ ಸ್ನೇಹಿತರೆ. ಅವ್ರನ್ನೂ ಅವ್ರಿಗೆ ದೊಡ್ಡದ್ರ, ನಮಗೆ ದೊಡ್ಡದಿರ್ತೈತಿ. ಇನ್ನೂ ಒಂದು ಯಾರಿಗೂ ಒಳ್ಳೇದು ಹಾರಿಸೋಕೆ ಹೋಗ್ಬಾರ್ದು ಅಂತೇಳಿ ನಾನು ಅಲ್ಲಿಂದನೇ ತೆಗೆದಾಕ್ಬಿಟ್ಟೆ. 1 2 ಸಿಕ್ಕಾಪಟ್ಟೆ ಮಾತು ಕೇಳಿದ್ದೀನಿ ರೀ ನಾನು. ಅವ್ರ ಪರಿಸ್ಥಿತಿ ನನಗೆ ಬಂದಿದ್ರೆ ಸತ್ತೋಗ್ಬಿಡ್ತಿದ್ನಿ ಅಂತ ನಾನು. ನಿಮ್ಗೆ ಇನ್ನೂ ಒಂದು ಮಾತು ಹೇಳ, 3 ಸಾರಿ ನಾನು ಕೂಡ 3 ಸಾರಿ ಸಾವಿನ ಬಾಗಿಲು ಹೋಗಿ ವಾಪಸ್ ಬಂದಿದ್ದೀನಿ ಹೇಳ. ಆದ್ರೆ ಅದು ಇಲ್ಲೈತಿ. ನಮ್ಗೆ ಹೊರಗೆ ಕಾಣೋಕೆ ಆಗೋದಿಲ್ಲ. ಅದು ಇಲ್ಲೈತಿ, ಅದು ಇಲ್ಲೇ ಇರಲಿ. ನಿಮ್ಮದು ಹೊರಗೆ ಕಾಣ್ತದ, ನಂದು ಹೊರಗೆ ಕಾಣಂಗಲ್ಲ ಅಷ್ಟೇ. ನಮಗೂ ಫ್ಯಾಮ್ಲಿ ಐತಿ, 108 ತೊಂದರೆ ತಾಪತ್ರೆ ಸಿಕ್ಕಾಪಟ್ಟೆ ಬರ್ತಾವೆ. ಈಗ ಒಂದು 4-5 ತಿಂಗಳದ ಸಿಕ್ಕಾಪಟ್ಟೆ ತ್ರಾಸು ಅನುಭವಿಸಿದ್ದೀನಿ ನಾನು. ಇಲ್ಲ ನನಗೆ ತ್ರಾಸಿಲ್ಲ, ನನಗೂ ಸಿಕ್ಕಾಪಟ್ಟೆ ತ್ರಾಸು ಅದಾವು. ಹಂಗಂತ ಹೇಳಿಬಿಟ್ಟು ಒಂದೊಂದು ಇಷ್ಟಿಷ್ಟೇ ಮಾತಿಗೆ ನೀವು ಎಲ್ಲನೂ ಕೆಡ್ಸ್ಕೊಂಡು ಕುಂತ್ರಿ, ಎಲ್ಲನೂ ಇದು ಮಾಡ್ಕೊಂಡು ಕುಂತ್ರಿ. ನನಗೆ ಇದು ನಿಜವಾಗ್ಲೂ ನಾನು ಹೇಳ್ತೀನಿ, ನೀವು ಉಣಿಸಿರಿ ತಿನ್ನಿಸಿರಿ, ನಾನು ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಅದಕ್ಕೆ ನನಗೆ ಒಂದು ತುತ್ತು ನೀವು ಅನ್ನ ಹಾಕಿರಲ್ಲ, ಅದಕ್ಕೆ 100 ತುತ್ತು ನಿಮಗೆ ಹುಟ್ಲಿ ಅಂತೇಳಿ ನಾನು ಹಾರೈಸ್ತೀನಿ. ನಾನು ಯಾವತ್ತೂ ಅದ್ರ ಬಗ್ಗೆ ಕೆಟ್ಟದ್ದು ಬಯಸಲ್ಲ. ನಾನು ಯಾರಿಗೆ ಕೆಟ್ಟದ್ದು ಬಯಸೋಕ್ಕೆ ಹೋಗಲ್ಲ ಸ್ನೇಹಿತರೆ. ನನ್ನ ಶತ್ರುಗಳಿಗೂ ನಾನು ಕೆಟ್ಟದ್ದು ಬಯಸೋಕ್ಕೆ ಹೋಗಲ್ಲ. ನಾನು ಎಲ್ಲರೂ ನನ್ನ ಶತ್ರುಗಳಾಗಿರಲಿ, ಅವರು ಚೆಂದಾಗಿರಲಿ, ಇಷ್ಟೇ ನಾನು ಬಲ್ಲಿ ಬರೋದು. ಇನ್ನು ನನ್ನ ಫ್ರೆಂಡ್ಸಿಗೆಲ್ಲಿ ನಾನು ಕೆಟ್ಟದ್ದು ಬಯಸ್ತೀನಿ ಹೇಳ್ರಿ. ನಾನು ಇನ್ನೊಬ್ರಿಗೆ ಯಾಕೆ ಕೆಟ್ಟದ್ದು ಬಯಸ್ಲಕ್ಕೆ ಹೋಗಲಿ? ನನಗೇನು ಇರ್ತೈತಿ ಕೆಟ್ಟದ್ದು ಬಯಸೋದ್ರಿಂದ? ಬ್ಯಾಡ್ರಿ, ಫುಲ್ ಸೀರಿಯಸ್ ಆಗಿಬಿಡ್ತೀನಿ ನಾನು. ಫುಲ್ ಇದಕ್ಕೆ ಹೋಗಿಬಿಡ್ತೀನಿ ನಾನು. ದುಃಖ ಆಗಿಬಿಡ್ತೀನಿ ಇದನ್ನೆಲ್ಲ ಮಾತಾಡ್ಕೊಂಡು ಕುಂತ್ರೆ. ಬೇಡ, ಯಾವುದು ಹೇಳೋದು ಬೇಡ, ಕೇಳೋದು ಬೇಡ. ಅದು ಏನೋ ಹೇಳೋಕ್ಕೆ ಹೋದೆ ಅದಪ್ಪ ಅಂತ ಹಿಂಗೆ ಫುಲ್ ಡಿಪ್ರೆಷನ್ಗೆ ಹೋಗಿದ್ದೀನಿ ರೀ ನಾನು. ಸ್ವಲ್ಪ ದಿನ ನಮಗೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ, ನಮ್ಗೆ ಈ ಥರ ಮಾಡಿದಾಗ ಹೆಂಗಪ್ಪ ಇದು? ಭಾಳ ಅಂದ್ರೆ ಭಾಳ ನೋವಾಗಿಬಿಟ್ಟಿತ್ತು ರೀ ನನಗಿದು. ಭಾಳ ನೋವಾಗಿಬಿಟ್ಟಿತ್ತು. ಕೆಲವು ಟೈಮ್ ಎಷ್ಟೋ ಸಾರಿ ಹತ್ತಿದ್ದೀನಿ ಕುಂತ್ಕೊಂಡು. ಎಷ್ಟು ಜನ ಹೆಂಗೆ ಅಪಾರ್ಥ ಮಾಡ್ಕೊಂಡ್ಬಿಡುತ್ತಲ್ಲಪ್ಪ. ನಮ್ಮ ಬಗ್ಗೆ ಗೊತ್ತಿದ್ದು ಈ ಥರ ಅಪಾರ್ಥ ಮಾಡ್ಕೊಂಡ್ಬಿಡುತ್ತಲ್ಲಪ್ಪ. 1 ಸಾರಿ ಓಕೆ, 2 ಸಾರಿ ಓಕೆ, ಮತ್ತೆ ಪದೇ ಹಿಂಗೆ ಅಂದಾಗ
ಬೇಡ ಬೇಡ, ಇದು ಯಾವ ಫ್ರೆಂಡ್ಶಿಪ್ಪು ಬೇಡ, ಯಾವುದು ಇದನ್ನು ಬೇಡ. ಬೇಡ್ರಿ, ಯಾರು ಸಾಕ್ರಿ ಈ ಜೀವಕ್ಕೆ, ಯಾರು ಇಲ್ಲ. ಯಾರು ಮಾತಾಡ್ತಾರ ಹಾಯ್ ಬಾಯ್ ಅಷ್ಟೇ, ಬೇರೆ ಯಾವುದೂ ಬೇಡ. ಯಾರನ್ನ ಅಷ್ಟೊಂದು ಹಚ್ಕೋಬಾರ್ದ್ರಿ, ಹಚ್ಕೊಂಡು ತಪ್ಪು ಮಾಡ್ತೀವಿ ನಾವು. ಆದ್ರೆ ನಾವು ಒಂದು ಹೇಳ್ತೀನಿ ರೀ, ಯಾರೆಲ್ಲ ನನಗೆ ಉಣಿಸ್ಯಾರ ತಿನ್ಸ್ಯಾರಲ್ಲ ಅವ್ರು ಒಂದು ತುತ್ತಿಗೆ 100 ತುತ್ತಾಗ್ಲಂತ ಹರಿಸ್ತೀನಿ ನಾನು ಅಷ್ಟೇ. ಯಾವತ್ತೂ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಲ್ರಿ. ಇನ್ನೊಬ್ರಿಗೆ ಅವರಿಗೆ ಜಡ್ಡಲ್ಲಿ ರೋಗ ಬರಲಿ, ಅವ್ರಿಗೆ ಹಿಂಗಂದ್ರೆ ಹಂಗೆ ನಾ ಯಾವತ್ತೂ ಬಯಸಲ್ಲ. ನನಗೆ ಎಷ್ಟು ಜನ ಹಿಂದೆ ಬಗ್ದಾರ್ರಿ, ಹಿಂದೆ ಸಿಕ್ಕಾಪಟ್ಟಿ ಬಗ್ದಾರ. ನಾನು ಅಂಥವ್ರು ಬಗ್ದವ್ರಿಗೆ ನಾವು ಒಳ್ಳೇದಾಗ್ಲಂತ ಅನ್ಕೋತ ಮುಂದೆ ಬಂದೀನಿ. ಯಾಕೆ ಮ್ಯಾಗ ಒಬ್ಬದ ನಾವು, ಅವನಿಗೆ ಗೊತ್ತಿರ್ತೈತಿ ನಾವು ಏನು ಕೆಟ್ಟದ್ದು ಮಾಡೀವಿ ಏನು ಒಳ್ಳೇದು ಮಾಡೀವಿ, ಅವನಿಗೆ ಒಬ್ಬನಿಗೆ ಗೊತ್ತಿರ್ತೈತಿ ಅಂತೇಳಿ ನಾ ಯಾರಿಗೇನು ಕೆಟ್ಟದ್ದು ಬಗ್ಸಕ್ಕೆ ಹೋಗಲ್ಲ. ಹೆಂಗೆ ಅಂದ್ಕೊಂಡ್ರು ಹೆಂಗಿಲ್ಲೋ ಹೋಗ್ಲಿ ಬಿಡ್ರಿ. ಅದು ಏನೋ ಹೇಳಕ್ಕೆ ಬಂದು ಅದು ಎಲ್ಲೋ ಹೋಗಿ ಏನೋ ಮುಟ್ಟಕತ್ತೆ. ಓಕೆ, ಯಾವುದು ಜಂಜಾಟನೇ ಇಟ್ಕೋಬಾರ್ದು, ಯಾರಿಗೆ ಕಷ್ಟ ಕರಗಬಾರ್ದು, ಯಾರ ಕಷ್ಟಕ್ಕೆ ಮರಗಬಾರ್ದು. ಅದು ಇಲ್ಲಿ ಯಾರು ಮೂರನೇದವ್ರು ತಂದಿಟ್ರಂತನೂ ಗೊತ್ತಾಗಲ್ಲ. ತಮ್ಮ ಬೆಳೆ ತಾವು ಬೇಯಿಸ್ಕೊತಿರ್ತಾರೆ ರೀ. ಯಾರು ಎಷ್ಟು ಫ್ರೆಂಡ್ಶಿಪ್ನೊಳಗೆ ಎಷ್ಟು ಚೆಂದಾಗಿದ್ರಂದ್ರೆ ಫ್ರೆಂಡ್ಶಿಪ್ನೊಳಗೆ ಚೆಂದಾಗಿದ್ರೆ ಮೂರನೇದವ್ರು ಭಾಳ ಇದಿರ್ತಾರೆ ರೀ. ಮೂರನೇದವ್ರು ಭಾಳ ಅದ್ರ ಮಧ್ಯೆ ತಂದಿಟ್ಟು ತಾವು ಓಕೆ ಕಸ್ಟಮರ್ಸ್ ಬಂದಿದ್ದಾರೆ ರೀ. ಓಕೆ ಸ್ನೇಹಿತರೆ, ಯಾವುದು ಬೇಡ ನನ್ನ ತಲೆ ಒಳಗೆ, ಯಾವುದು ಬೇಡ. ಇದು ಮರ್ತಿದ್ದೀನಿ, ಮರ್ತನು ಮತ್ತೆ ಹಿಂಗೆ ಏನರ ಒಂದು ಹೇಳಕ್ಕೆ ಹೋದ್ರೆ ಬಂದುಬಿಡ್ತೈತಿ, ಅದು ನೋವು ತಾನಾಗೆ ಬಂದುಬಿಡುತ್ತೆ. ಇನ್ನೊಂದು ಹೇಳ್ತೀನಿ, ಮೂರನೇದವ್ರು ಬೇಳೆಕಾಳು ಕಾಯಿಸ್ಕೊಳ್ಳೋದು ಭಾಳ, ಬೇಳೆಕಾಳು ತಮ್ಮದು ಬೇಳೆಕಾಳು ಬೇಯಿಸ್ಕೊಳ್ಳೋದು ಭಾಳ ಇದು ಇರ್ತೈತಿ. ಇಂಥದ್ರೊಳಗೆ ನಾವು ಯಾವುದು ತಲೆಗೆ ಹಾಕೋಬಾರ್ದು, ಯಾವುದು ಇದನ್ನು ಮಾಡ್ಬಾರ್ದು. ಇನ್ನೊಬ್ರ ಕಷ್ಟಕ್ಕೆ ನಾನು ಆಗಬೇಕಂತ ಹೋಗ್ತೀನಿ, ಅದು ಆಮೇಲೆ ನನಗೇ ಒಂದು ನೋವು ಬಂದುಬಿಡುತ್ತೆ. ಹೀಗಾಗಿ ಮನಸ್ಸು ಕಲ್ಲು ಮಾಡ್ಕೊಂಡ್ಬಿಟ್ಟಿದ್ದೀನಿ ರೀ. ನಾನು ಯಾವುದಕ್ಕೂ ಜಗ್ಬಾರ್ದು ಬಗ್ಬಾರ್ದು, ಯಾರೂ ಬೇಡ ಈ ಜನ್ಮಕ್ಕೆ. ಇವತ್ತು ಇವ್ರು ಮಾಡಿದ್ರೆ ನಾಳೆ ಇನ್ನೊಬ್ರು ಹಾಗೆ ಮಾಡೋರಲ್ಲ ಅಂತೇಳಿ ಏನಿಲ್ಲ ಅಂದ್ರೆ ಒಂದು 20 ಜನರದ್ದು ಆನ್ಲೈನ್ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದೆ ನಾನು. ಎಲ್ಲರದು ತೆಗೆದು ಹಾಕಿಬಿಟ್ಟಿದ್ದೀನಿ. ಯಾವುದು ಬೇಡ ನನಗೆ, ಯಾವುದು ಬೇಡ. ಇವತ್ತು ಇವ್ರು ಮಾಡ್ದಂಗೆ ನಾಳೆ ಅವ್ರೂ ಮಾಡಾರೇ ಅಲ್ಲ, ಬೇಡ. ನಮ್ಮ ಇಷ್ಟಕ್ಕೆ ನಾವು ಇದ್ರಾಯ್ತು, ನಮ್ಮ ಮುಂದೆ ಒಂದು ಕೆಲಸರೇ ಆಗುತ್ತೆ. ಅದನ್ನು ತಲೆಯಾಗ ತೊಗೊಂಡು ಇದನ್ನು ಮಾಡಿ ನಾವು ಡಿಪ್ರೆಷನ್ಗೆ ಹೋಗಿ ಯಾಕೆ ಬೇಕ್ರಿ, ಸಾಕು. ಆದ್ರೆ ನಾನು ಯಾವತ್ತೂ ನೆನಪಿಲ್ಲ. ನನಗೊಂದು ತನ್ನ ಹಾಕ್ತಾರೆ, ನಾನು ಯಾವತ್ತೂ ನೆನಪಿಟ್ಕೊಂಡಿರ್ತೀನಿ, ಅವ್ರಿಗೆ ಹರಿಸ್ತಾನೆ ಇರ್ತೀನಿ. ಒಂದು ತನ್ನ ಹಾಕಿದರೆ ನಾನು ಯಾವತ್ತೂ ಕೆಟ್ಟದ್ದು ಬಗ್ಸಕ್ಕಂತೂ ನಾನು ಹೋಗಲ್ಲ. ಸಾರಿ ಅಮ್ಮ, ನಿಮ್ಮ ವಿಷಯ ಮಾತಾಡೋಕ್ಕೆ ಹೋಗಿ ಅಲ್ಲಿ ಯಾರೋ ವಿಷಯ ಬಂತು, ಸಾರಿ. ನೀವು ತಪ್ಪಾಗಿ ತಿಳಿಬೇಡಿ, ಇಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ನನಗಂತೂ ಖುಷಿ ಆಯಿತು ನೀವು ಫೋನ್ ಮಾಡಿದ್ದು. ಒಂದು ಹೋಮ್ ರೆಮಿಡಿ ಮಾಡಿದ್ದನು ಕೂಡ ನನಗೆ ತುಂಬ ಖುಷಿ ಆಯಿತು. ಹಂಗೆ ನಾನು ಮಾಡಿದ್ದೀನಿ ರೀ, ನಿನ್ನ ನೈಟ್ ಅದನ್ನು ಮಾಡಿಟ್ಟಿದ್ದೀನಿ. ಇವಾಗೇನೈತಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಪ್ಲೈ ಮಾಡ್ಕೊತೀನಿ. ಇವಾಗೇನಿಲ್ಲ, ಸ್ನಾನ ಕಸ ಬಾಂಡೆ ಸ್ನಾನ ಎಲ್ಲ ಆಯಿತು, ದೇವ್ರ ಪೂಜೆ ಆಯಿತು. ಇನ್ನೇನೈತಿ, ರೊಟ್ಟಿ ಅದಾವ್ರಿ ಸ್ಟಾಕ್. ಯಜಮಾನ್ರು ಎಲ್ಲ ಬೇರೆ ಕಡೆ ಊರಿಗೆ ಹೋಗ್ಯಾರ, ಹೀಗಾಗಿ ರೊಟ್ಟಿ ಸ್ಟಾಕ್ ಅದಾವ್ರಿ. ಸಜ್ಜೆ ರೊಟ್ಟಿ ಮಾಡಿದ್ನೆಲ್ಲ ರೊಟ್ಟಿ ಅದಾವು, ಮೊಸರು ಐತಿ, ಸ್ವಲ್ಪ ಟೊಮೆಟೊ ಉಳ್ಳಾಗಡ್ಡಿ ಹಸಿದ ಕೋಸಂಬರಿ ಮಾಡಿಬಿಡ್ತೀನಿ. ಉಣ್ಣಕ್ಕೆ ಭಾಳ ಚಂದ ಆಗುತ್ತದು. ಹೀಗಾಗಿ ರೊಟ್ಟಿ ಅದಾವ್ರಿ. ಈಗ ಸದ್ಯಕ್ಕೆ 3 ರೊಟ್ಟಿ ಉಂಡ್ಬಿಟ್ಟೆ ಅಂದ್ರೆ ಅನ್ನ ಉಣಲ್ರಿ, ಅನ್ನ ಸ್ವಲ್ಪ ಅವಾಯ್ಡ್ ಮಾಡಕತ್ತೀನಿ. ಈಗ ಸದ್ಯಕ್ಕೆ ಒಂದು 3 ರೊಟ್ಟಿ ಉಂಡ್ಬಿಟ್ಟಿನಿ ಅಂದ್ರೆ ಒಮ್ಮೆ ನೈಟ್ ಊಟ ಮಾಡೋದು ನೋಡ್ರಿ. ಓಕೆ ಸ್ನೇಹಿತರೆ, ನನ್ನ ಮಾತಿಂದ ಯಾರಿಗಾದರೂ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ನಾನು ನೇರ ನುಡಿ ಮಾತಾಡೋಕ್ಕೆ ಬರಲ್ಲ. ನನ್ನ ಮನಸ್ಸಿಗೆ ನೋವಾದದ್ದು ಅಷ್ಟೇ ನಾನು ನಿಮ್ಮ ಜೊತೆ ಹಂಚ್ಕೊಂಡೆ, ಶೇರ್ ಮಾಡಿಕೊಂಡೆ. ಆಮೇಲೆ ಒಂದು ಖುಷಿ ವಿಚಾರ, ಒಂದು ನೋವಿನ ವಿಚಾರ ಅಷ್ಟೇ. ನನಗಂತೂ ಒಂದು ರೀತಿಯಲ್ಲಿ ಖುಷಿ ಐತಿ. ನಾವು ನೋವಿಂದ ಯಾವುದು ನೆನಪು ಮಾಡ್ಕೋಬಾರ್ದು ಅಂದ್ರೂ ಕೆಲವು ಟೈಮಲ್ಲಿ ಬಂದುಬಿಡ್ತಾವೆ. ನನಗಂತೂ ಅಮ್ಮ ಫೋನ್ ಮಾಡಿದ್ದು ನಾನು ಭಾಳ ಖುಷಿ ಆಯಿತು. ಭಾಳ ಅವರೊಂದು ಹೋಮ್ ರೆಮಿಡಿ ಹೇಳಿದರು, ಅದನ್ನು ಕೂಡ ನಾನು ಮಾಡಿದ್ದೀನಿ. ರಿಸಲ್ಟ್ ಹೇಳ್ತೀನಿ, ಅದನ್ನು ಅಪ್ಲೈ ಮಾಡ್ಕೊಂಬಿಟ್ಟು ಅದೆಲ್ಲ ಇದಾದ ಬಳಿಕ ರಿಸಲ್ಟ್ ಹೇಳ್ತೀನಿ ರೀ. ಓಕೆ, ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.